ಈ ಪ್ರವಚನ ಈ ಕಲ್ಯಾಣ ತೇಜ್ ಪ್ರಭು ವಾಹಿನಿಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪುಣ್ಯಭೂಮಿಯಾದಂಥ ಹೆಬ್ಬಾಳ್ ಗ್ರಾಮದ ಬಸವ ಭವನದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ತಿಂಗಳವರೆಗೆ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದ ಇಂದು ಬುಧವಾರ ದಿನಾಂಕ 20 ಆಗಸ್ಟ್ 2025 ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರ ಕುರಿತು ಪ್ರವಚನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿರಿತೀಶಾನಂದ ಮಹಾಸ್ವಾಮಿಗಳು ಬಸವಲಿಂಗಾಯತ ಮಠ ಮನಗುಳಿ ಜಿಲ್ಲಾ ವಿಜಯಪುರ ಇವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು. ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾಜಿ ಸಂಸದರು ಶರಣ ಶ್ರೀ ರಮೇಶಣ್ಣ ವಿ ಕತ್ತಿ ಇವರು ಆಗಮಿಸಿ ಈ ಒಂದು ಪ್ರವಚನದ ಕುರಿತು ಹಾಗೂ ಶಿವಶರಣೆ ಅಕ್ಕ ಮಹಾದೇವಿಯ ಕುರಿತು ವಿಶ್ವಗುರು ಬಸವಣ್ಣನವರ ಕುರಿತು ಪ್ರವಚನದ ಬಗ್ಗೆ ಅವರು ತಮ್ಮ ಭಾಷಣ ನುಡಿಯಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಬಸವ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು, ಭಕ್ತಾದಿಗಳು, ಶರಣೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಹೆಬ್ಬಾಳ್. ಯಾರು ಪುಣ್ಯವನ್ನು ಮಾಡ್ಯಾರ, ಯಾರು ಸತ್ಕರ್ಮವನ್ನು ಮಾಡ್ಯಾರ ಅವ್ರಿಗೆ ಸಹಿತ ಒಳ್ಳೆಯವರಿಗೆ ಸಹಿತ ಬಸವಣ್ಣದೇವರೇ ದೇವರು. ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರಂದ್ರ ಈ ಕಡೆ ರಾಕ್ಷಸರಲ್ಲ, ಈ ಕಡೆ ದೇವರಲ್ಲ, ಮಧ್ಯದಲ್ಲಿರುವಂತ ಎಲ್ಲ ಮನುಷ್ಯರಿಗೂ ಸಹಿತ ದೇವರು ಯಾರು? ಬಸವಣ್ಣನವರೇ ದೇವರು. ನಾಗಲೋಕದವರಿಗೂ ಬಸವಣ್ಣನೇ ದೇವರಂದ್ರ ಏನು ಜೀವನದೊಳಗ ಮಾಡಬಾರ್ದನ್ನ ಕೆಟ್ಟ ಕೆಲಸ ಮಾಡ್ಯಾರ, ತಪ್ಪು ಕೆಲಸ ಮಾಡ್ಯಾರ, ಅನಾಚಾರ ಅತ್ಯಾಚಾರ ಏನೆಲ್ಲ ಮಾಡ್ಯಾರ ಅವ್ರಿಗೆಲ್ಲ ಏನಂತಾರ? ಪಾಪಿಗಳು, ರಾಕ್ಷಸರು, ದೇವಗಳು ಅಂತಾರ. ಅವ್ರಿಗೆ ಸಹಿತ ದೇವ್ರು ಯಾರಪ್ಪ ಅಂದ್ರ ಬಸವಣ್ಣನೇ ದೇವರು. ಎರಡು ಧರ್ಮಗಳ ಬಹಳ ತಿಕ್ಕಾಟಿದೆ. ಇವರನ್ನವರು ಶಿವ ದೊಡ್ಡವರು, ಇವರನ್ನವರು ವಿಷ್ಣು ದೊಡ್ಡವರು. ಒಂದು ಶೈವ ಪಂಥ, ಒಂದು ವೈಷ್ಣವ ಪಂಥ, ಇವೆರಡು ದೊಡ್ಡ ಬೆಟ್ಟಗಳಾಗಿದ್ದು ಒಂದು ಟಕ್ಕರ್ ಮಾಡ್ತಿದ್ದು. ಒಂದಕ್ಕೊಬ್ರು ಅವ್ರ ಸ್ವಾಮಿ ಮಾಡಿ ಇವ್ರು ಕಲಾಸ ಮಾಡೋದು, ಇವ್ರ ಸ್ವಾಮಿ ಅದನ್ನ ಫಾಲೋವರ್ಸ್, ಇವ್ರ ಕಲಾಸ ಮಾಡೋದು, ಇವ್ರ ಫಾಲೋವರ್ಸ್, ಇದೊಂದು ಬಹಳ ಮಾಡಿತ್ತು. ಆ ಮೇರುಗಿರಿ, ಮಂದರಗಿರಿ ಮೊದಲಾದ ಎಲ್ಲಕ್ಕೂ ಬಸವಣ್ಣನೇ ದೇವರು. ಇವೆರಡು ದೊಡ್ಡ ಬಿಟ್ಟು ಸಣ್ಣ 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 ಪಂಥಗಳಿತ್ತು. ಇವ್ರಿಗೆಲ್ಲಾರಿಗೂ ದೇವರು ಯಾರು? ಬಸವಣ್ಣನೇ ದೇವರು. ಚನ್ನ ಮಲ್ಲಿಕಾರ್ಜುನಯ್ಯ, ಆ ದೇವರಿಗೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನವರೇ ದೇವರು. ಅಂದ್ರ ಯಾಕೆ ಹೇಳಕತ್ತಾರಂದ್ರ ಜಗತ್ತಿನೊಳಗೆ ಏನಾದರೂ ಆಗಬಹುದು, ಬಸವಣ್ಣನವರು ಆಗಾಗ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ಅಂತ ದೈವಿ ಗುಣಗಳು, ಅಂತ ಮಾನವೀಯ ಗುಣಗಳು ಅವರಕ್ಕೆ ಅಳವಟ್ಟಿದ್ದು. ಆದ ಸಲುವಾಗಿ ಬಸವಣ್ಣನವರು ಆಗಾಗ ಸಾಧ್ಯನೇ ಇಲ್ಲ. ಆ ದೇವರಿಗೆ ಸಹಿತ ದೇವರಾಗಿದ್ದವರು ಯಾರಪ್ಪ ಅಂದ್ರ ಬಸವಣ್ಣನವರು. ಇನ್ನೊಂದು ವಚನದಾಗಿರ್ತಾರೆ, ಆದಿ ಅನಾದಿಗಳ ದತ್ತದ್ದಲ್ಲಯ್ಯ ಬಸವಣ್ಣನು, ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನು, ನಾದ ಬಿಂದು ಕಳಾತೀತ ಆದಿ ನಿರಂಜನನಯ್ಯ ಬಸವಣ್ಣನು. ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆನು ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ. ಆದಿ ಅನಾದಿಗಳಂತ ಬಸವಣ್ಣನು ಅಂದ್ರ ಆದಿ ಅನಾದಿ ಕಾಲದಿಂದಲೂ ಯಾರ ಜಗತ್ತಿನಾಗ ದೇವರ ದೇವರಿಂದ ಆದಿ ಅನಾದಿ ನಾದ ಬಿಂದು ಕಲೆ ಎಲ್ಲ ಜಗತ್ತ ಹುಡ್ಕೊಂಡಿದ್ದೆ ಪರಮಾತ್ಮನಿಂದ. ಆ ಬಸವಣ್ಣವ್ರು 8 ವರ್ಷ 9 ವರ್ಷದಿಂದ ಬಂದಾರ. ನಮ್ಮ ಅಕ್ಕ ಮಹಾದೇವಿ ಕಾಲಿ ಹೇಳ್ತಾರ ಅದಕ್ಕಿಂತ ಮೊದಲಿದ್ದವ್ರು ಬಸವಣ್ಣನವರು ಗೊತ್ತಿರ್ತಾರೆ. ಅಂದ್ರ ಆ ಬಸವಣ್ಣನವರು ಅನ್ನೋರು ಬೇರೆ ಅಲ್ಲ, ಆ ಪರಮಾತ್ಮನವರು ಬೇರೆ ಅಲ್ಲ. ಇಲ್ಲಿ ಮೌಢ್ಯತೆ, ಮೂಢನಂಬಿಕೆ, ಕಂದಾಚಾರ, ಅಂಧಶ್ರದ್ಧೆ, ಮಾನವರಲ್ಲಿ ಭಿನ್ನತೆಗಳು, ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ರೋಗಿಗಳು, ದುಃಖಿಗಳು, ಅನಾಥರು, ಇವ್ರೆಲ್ಲಾ ಕಷ್ಟ ನೋಡಿದ ಆಧಾರಕ ಪರಮಾತ್ಮನೇ ಏನ್ ಮಾಡಿದ? ಬಸವಣ್ಣನವರ ರೂಪಗಳ ಧರಿಸಿ ಬಂದಾನ ಅನ್ನೋದು ಈ ಮಾತಿನ ಅರ್ಥ ಆಗಿದೆ. ಮುಖ್ಯ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಕಳೆದ 23 ದಿನಗಳಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ 2023 ರಿಂದ 2025 ರ 23 ದಿನಗಳ ಕಾಲ 23 ದಿನಗಳ ಕಾಲ ಶ್ರಾವಣ ಮಾಸದ ನಿಮಿತ್ತವಾಗಿ 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 23 ದಿನಗಳ ಕಾಲ ಶ್ರಾವಣ ಮಾಸದ ನಿ
ಹಮ್ಮಿಕೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿಯ ಪ್ರವಚನ. ಈ ಇವತ್ತಿನ ಪ್ರವಚನಕಾರರು ಶ್ರೀಮಂಡಲ ಬ್ರಹ್ಮಸ್ವರೂಪಿ ವೀರದೀಶಾನಂದ ಮಹಾಸ್ವಾಮಿಗಳು ಬಸವಲಿಂಗಾಯ ಮನಗೂಳಿ ಇವರ ಪಾಲ್ಗೊಳ್ಳಿ 11 ಕೋಟಿ ಬ್ರಾಹ್ಮಣ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಹೆಬ್ಬಾಳ ಗ್ರಾಮದ ಎಲ್ಲಾ ಶರಣೆಯರಿಗೆ ಶರಣ. ಇದರ ಅವಶ್ಯಕತೆ, ಇವತ್ತು ಪ್ರವಚನದ ಅವಶ್ಯಕತೆ ನಮ್ಮ ಮುಂದಿನ ಪೀಳಿಗೆಗಾಗಿ ಬಹಳ ಅವಶ್ಯಕ. ಹೆಬ್ಬಾಳ ಗ್ರಾಮದಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಲಿಂಗಾಯತ ಧರ್ಮದ ತಿಳುವಳಿಕೆಯನ್ನ, ಯಾವ ಒಂದು ಸಿದ್ಧಾಂತದ ಮೇಲೆ ಲಿಂಗಾಯತ ಧರ್ಮ ಸ್ಥಾಪನೆ, ಯಾವ ಒಂದು ವಿಚಾರ ಇಟ್ಕೊಂಡು ನಾವು ಮುಂದುವರೆದಿದ್ದೀವಿ, ಬಸವಣ್ಣವರು ಲಿಂಗಾಯತ ಧರ್ಮವನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನುವಂತ ಅರಿವನ್ನ ತಿಳುವನ್ನ ನಾವು ಇವತ್ತು ಸಹ ತಿಳ್ಕೊಳ್ಳುವ ಇವತ್ತಿನ ಪರಮ ಪೂಜೆಯಿಂದ ಕಳೆದ 23 ದಿನಗಳಿಂದ ಅಕ್ಕಮಹಾದೇವಿಯ ಪ್ರವಚನ ಮುಖಾಂತರ ನಾವೆಲ್ಲ ಕೇಳ್ತಾ ಇದ್ದೇವೆ. ಅಕ್ಕಮಹಾದೇವಿ ಒಬ್ಬ ದಿಟ್ಟ ಹೆಣ್ಣು. ಈ ಉಳಿದಂತ ಒಂದು ಶರೀರ ಜೊತೆಗೆ ಈ ರಾಜ ನಿಂದ ನಡೆದೈತಿ, ನಿನಗೆ ಏನ್ ಬೇಕಾದ ಮಾಡುವಂತ ಶಕ್ತಿ ಐತಿ, ಅದು ನೀ ಮಾಡಿದ್ರೆ ನಾವು ಒಪ್ಕೊಳ್ತೇವೆ. ಆದ್ರೆ ಮನಸ್ಸು ಒಪ್ಪುದಿಲ್ಲ. ಮನಸ್ಸು ಆಲ್ರೆಡಿ ಚಂದ ಮಲ್ಲಿಕಾರ್ಜುನ ನನ್ನ ಗಂಡನಂತ ಸ್ವೀಕಾರ ಮಾಡಿ ಮುಗಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದಾಗ ಅವ್ರ ಅರಸರಿಗೆ ದಿಗ್ಭ್ರಮೆಯಾಗಿ ಮಾಡ್ತಾ ಇರೋ ತಪ್ಪು. ಹೆಣ್ಮಗಳು ತನ್ನ ಮನಸ್ಸನ್ನು ಕೊಟ್ಟಾಗ ಆ ಮನಸ್ಸು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಕೆಯ ಮೇಲೆ ಇವತ್ತು ದಿವಸ ಏನೋ ಮಾಡಿದ್ರು ಸಹಿತ ಅವ್ರ ಮನಸ್ಸನ್ನ ಸ್ವೀಕಾರ ಮಾಡದಿದ್ದಾಗ ಆ ಶರೀರ ತಗೊಂಡು ನಾನು ಏನ್ ಮಾಡಿದ ಮಾತು ಬಂದು ಅಕ್ಕಮಹಾದೇವಿಯ ಕೆಲವೊಂದು ಮಾತುಗಳಿಂದ ರಾಜಕುಮಾರನು ಪ್ರಸನ್ನಾಗಿ ಮುಖಾಂತರ ಪ್ರಸನ್ನಾಗಿ ಅವನೇ ಬಿಡ್ಕೊಟ್ಟ, ಅವನೇ ತಾಯಿ ಸದ್ಭಾವನೆಗಳ ಮುಖಾಂತರ ಹಂಚಿಕೊಳ್ಳುವಂತ ಸನ್ಮಾನ್ಯ ಶ್ರೀ ರಮೇಶನಾಥರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಈಗ ಮುಂದಿನ ಕಾರ್ಯಕ್ರಮ ಇಷ್ಟಲಿಂಗ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ. ಶರಣರಾದ ಡಾಕ್ಟರ್ ದಯಾನಂದ ಪುರೀಸರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವಂತೆ ಹೇಳಿದ್ದಾರೆ. ನೀವು ಯಾವುದೇ ಪ್ರಶ್ನೆಗಳಿಗೆ ಅವಕಾಶ ಇರೋದಿಲ್ಲ. ಬಸವಣ್ಣನವರು ಯಾಕೆ ಅದು ನಾವೇನು ಬಿಟ್ಕೊಳ್ತೀವೋ ಅದೇ ಇಲ್ಲ ನಮಗೆ ದಯಪಾಲಿಸ್ತಾ ಇದೆ. ಹಾಗೇನೆ ಇದೊಂದು ಅರಿವಿನ